ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 2024-25 SSLC ಪರೀಕ್ಷೆಯ ರಿಸಲ್ಟ್ ಈಗಾಗಲೇ ಬಂದಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನೀವು ನಿಮ್ಮ ಉತ್ತರ ಪತ್ರಿಕೆ, ನಿಮ್ಮ ಆನ್ಸರ್ ಶೀಟಿನ ಫೋಟೋ ಕಾಪಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಸೊ ಏನೆಲ್ಲ ಫೀಸ್ ಇದೆ, ಒಂದು ಉತ್ತರ ಪತ್ರಿಕೆಯ ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೇಕಾದ್ರೆ ಎಷ್ಟು ಶುಲ್ಕ ಇದೆ, ಎಷ್ಟು ಫೀಸ್ ಇದೆ, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ಲೇಸ್ಟೋರನ್ನು ಓಪನ್ ಮಾಡಿ ಅಲ್ಲಿ ನೀವು ಕರ್ನಾಟಕ 1 ಅಂತ ಟೈಪ್ ಮಾಡಿ. ಸೊ ಕರ್ನಾಟಕ 1 ನಾನು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಕರ್ನಾಟಕ 1 ಆ್ಯಪ್ ಅಂತ, ಸೊ ಕರ್ನಾಟಕ 1 ಆ್ಯಪ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಅಲ್ಲಿ ಇನ್ಸ್ಟಾಲನ್ನು ಮಾಡಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕರ್ನಾಟಕ 1 ಒಂದು ಆ್ಯಪ್ ಇದೆ, ಇದು ಪ್ಲೇಸ್ಟೋರು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಯರ್ ಬೈ 19.95 MB ಇರುವಂಥ ಒಂದು ಆ್ಯಪ್ ಇದೆ. ಸೊ ಪ್ರಥಮ ಬಾರಿಗೆ SSLC ಪರೀಕ್ಷಾ ಮಂಡಳಿಯು ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಒಂದು SSLCಯ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ವಿನೂತನವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಸರಿ, ಸೊ ಈ ರೀತಿ ಪ್ಲೇಸ್ಟೋರ್ನಲ್ಲಿ ನೀವು ಹೋಗಿ ಕರ್ನಾಟಕ 1 ಮೊಬೈಲ್ ಆ್ಯಪನ್ನು ನೀವು ಇನ್ಸ್ಟಾಲನ್ನು ಮಾಡಬೇಕು. ಇನ್ಸ್ಟಾಲ್ ಮಾಡಿದ ನಂತರ ನೀವು ಇಲ್ಲಿ ಓಪನ್ ಅಂತ ಇದೆ, ಓಪನ್ ಅಂತ ಕ್ಲಿಕ್ ಮಾಡಿ. ಸೊ ಈ ರೀತಿ ಓಪನ್ ಅಂತ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಆ ಒಂದು ಆ್ಯಪ್ ಏನಾಗುತ್ತೆ, ಓಪನ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಇದೆ, ಅಲ್ಲಿ ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತಾ ಹೋಗಬೇಕು. ಆಮೇಲೆ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಎಂಟರ್ ಮೊಬೈಲ್ ನಂಬರ್ ಅಂತ ಇದ್ದಾಗ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಸೊ ಈ ಮೊಬೈಲ್ ನಂಬರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಫೋಟೋ ಕಾಪಿಯನ್ನು ರಿಸೀವ್ ಮಾಡಿಕೊಳ್ಳುವಲ್ಲಿ ವಿವಿಧ ಹಂತಗಳಲ್ಲಿ ಕೂಡ ಇದು ಉಪಯೋಗ ಆಗುತ್ತೆ. ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಸೊ ಗೆಟ್ OTP ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಿಗೆ ಒಂದು OTP ಬರ್ತದೆ. ಸೊ ಆ ಒಂದು OTPಯನ್ನು ಇದರಲ್ಲಿ ನೀವು ಎಂಟ್ರಿಯನ್ನು ನೀವು ಮಾಡಬೇಕು. ಸೊ ನಾನಿಲ್ಲಿ ಆ OTPಯನ್ನು ಎಂಟ್ರಿಯನ್ನು ಮಾಡ್ತಾ ಇದ್ದೀನಿ. ಸರಿ, ನೋಡೋಣ. ಈ ಒಂದು ಈಗ OTP ಬಂದಿದೆ. ಸೊ ಈ ಒಂದು OTPಯನ್ನು ನಾವು ಇಲ್ಲಿ ಎಂಟ್ರಿಯನ್ನು ನಾನು ಮಾಡ್ತೇನೆ. ಸೊ ಇಲ್ಲಿ OTP ಒಂದು ವೇಳೆ ಬಂದಿದ್ದಿಲ್ಲ ಅಂದರೆ ರೀಸೆಂಟ್ OTP ಅಂತ ಹೇಳಬೇಕು. ರೀಸೆಂಟ್ OTP ಅಂತ ಬಂದಾಗ ಅಲ್ಲಿ ನಿಮಗೆ ಇನ್ನೊಂದು OTP ಇಲ್ಲಿ ಬರ್ತದೆ. ಎಸ್, ಈಗ OTP ಬಂದಿದೆ. OTPಯನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಎಸ್, OTPಯನ್ನು ಎಂಟ್ರಿ ಮಾಡಿದ ಕೂಡಲೇ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಲಾಗಿನ್ ಆಯಿತು. ಸೊ ಇಲ್ಲಿ ಆದ್ಮೇಲೆ ಈ OTPಯನ್ನು ಎಂಟ್ರಿ ಮಾಡಿದ ನಂತರ ನಿಮ್ಮ ಹೆಸರು ಮತ್ತು ನಿಮ್ಮ ಲಾಸ್ಟ್ ಟೈಮ್ ಸರ್ನೇಮನ್ನು ಎಂಟ್ರಿ ಮಾಡಲಿಕ್ಕೆ ಕೇಳ್ತಾರೆ. ಸೊ ಆಮೇಲೆ ನೀವು ಸ್ಟೂಡೆಂಟ್ ಇದ್ದೀರಾ, ಪ್ರೊಫೆಷ್ನಲ್ಸ್ ಇದ್ದೀರಾ, ಎಲ್ಲ ಮಾಹಿತಿಯನ್ನು ಕೇಳ್ತಾರೆ. ಅದನ್ನು ಎಂಟ್ರಿ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ SSLC ಬಾರ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಅಂತ ಒಂದು ಐಕನ್ ಕೊಡಲಾಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಐಕನ್ ಕಾಣ್ತಾ ಇದೆ, ಇದು SSLC ಅಂತ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಅಪ್ಲೈ ಫಾರ್ SSLC ಫೋಟೋ ಕಾಪಿ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಪ್ಲಸ್ ಅಂತ ಕೊಟ್ಟಿದ್ದಾರೆ, ಪ್ಲಸ್ ಅಂತ ನೀವು ಕ್ಲಿಕ್ ಮಾಡಿ. ಈಗ ಅಪ್ಲೈ ಫಾರ್ ಫೋಟೋ ಕಾಪಿ ಡೌನ್ಲೋಡ್ ಅಂತ. ಸೊ ಪ್ರಥಮವಾಗಿ ನೀವು ಫೋಟೋ ಕಾಪಿಗಾಗಿ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಪೇಮೆಂಟ್ ಮಾಡಿದ ನಂತರ ಒಂದು 3 to 4 ವರ್ಕಿಂಗ್ ಡೇಸ್ ನಂತರ ಇಲ್ಲಿ ನೀವು ಫೋಟೋ ಕಾಪಿಯನ್ನು ಇದೇ ಆ್ಯಪ್ನಲ್ಲಿ ಡೌನ್ಲೋಡನ್ನು ಮಾಡ್ಬೋದು. ಸೊ ಇಲ್ಲಿ ಅಪ್ಲೈ ಫಾರ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಲಾಗುತ್ತೆ. ಸೊ ನಾವು ಇಲ್ಲಿ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನಾನು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ ನಂತರ ಸರ್ಚ್ ಅಂತ ಕೊಡಬೇಕು. ಸೊ ಸರ್ಚ್ ಅಂತ ಕೊಟ್ಟಾಗ ಆ ಒಂದು ರಿಜಿಸ್ಟರ್ ನಂಬರ್ ರಿಲೇಟೆಡ್ ಆಗಿರುವಂತಹ ಒಂದು ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿ ನಿಮಗೆ ಬರ್ತದೆ. ಇಲ್ಲಿ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಅದಾದಮೇಲೆ ಕೆಳಗಡೆ ನೋಡಿ ಮಾರ್ಕ್ಸ್ ಇನ್ಫಾರ್ಮೇಷನ್ ಇದೆ. ಪ್ರತಿಯೊಂದು ಇಲ್ಲಿ ನೋಡಿ ಸಬ್ಜೆಕ್ಟ್ ನೇಮ್ ಇದೆ, ಇಯರ್ ಆಫ್ ಸೆಷನ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ಥಿಯರಿ ಮಾರ್ಕ್ಸ್ ಎಷ್ಟು, ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಆಮೇಲೆ ಇಲ್ಲಿ ಮುಂದೆ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕಾಲಮ್ ಇದೆ. ತಾವಿಲ್ಲಿ ಗಮನಿಸ್ತಾ ಇದ್ರಿ, ಈ ಕಾಲಮು ಇಂಪಾರ್ಟೆಂಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸಬ್ಜೆಕ್ಟ್ ನೋ ಅಂತ ಇರುತ್ತೆ. ನಾವು ಆ ಒಂದು ಎಕ್ಸಾಂಪಲಾಗಿ ಕನ್ನಡ ವಿಷಯ ಸಬ್ಜೆಕ್ಟಿನ ಉತ್ತರ ಪತ್ರಿಕೆ ಬೇಕು ಅಂದರೆ ಎಸ್ ಅಂತ ಹಾಕಿ. ಎಸ್ ಅಂದ ಕೂಡಲೇ ನೋಡಿ ಅಮೌಂಟ್ ಫೋಟೋ ಕಾಪಿಯಲ್ಲಿ 400 ಅಂತ ಬಂತು. ಈಗ ನಮಗೆ ಒಂದು ಆನ್ಸರ್ ಶೀಟ್ ಹಾಕಿದ್ವಿ, ನಮಗೆ ಇನ್ನೊಂದು ಬೇಕು, ಸೆಕೆಂಡ್ ಲ್ಯಾಂಗ್ವೇಜು ಬೇಕು ಎಸ್ ಅಂದರೆ ಅಲ್ಲಿ 400 ಆಯಿತು. ಇನ್ನು ಕೋರ್ ಸಬ್ಜೆಕ್ಟ್ನಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಬೇಕಾಗಿದೆ ಎಸ್ ಅಂತ ಹಾಕಿದರೆ ಮತ್ತೆ 400. ಅಂದರೆ ಪ್ರತಿಯೊಂದು ವಿಷಯದ ಆನ್ಸರ್ ಶೀಟ್ ಫೋಟೋ ಕಾಪಿಗಾಗಿ 400 ರೂಪಾಯಿ ಇದೆ. ನೀವು 6 ವಿಷಯಕ್ಕಾಗಿ ಅಪ್ಲೈ ಮಾಡಿದರೆ
2400 ಆಗುತ್ತೆ. ಈಗ ನಾನು 3 ವಿಷಯಕ್ಕಾಗಿ ನಾನು ಎಸ್ ಅಂತ ಮಾಡಿದ್ದೀನಿ, 1200 ಬಂತು. ಸೊ ನಿಮಗೆ ಎಷ್ಟು ಪೇಪರ್ ಬೇಕೋ ಅಷ್ಟು ಹಾಕೋಬಹುದು. ಮ್ಯಾಕ್ಸಿಮಮ್ ಎಷ್ಟಿದೆ 2400 ಆಗುತ್ತೆ. ನೋಡಿ ಇಲ್ಲಿ ನಾನು ಎಂಟ್ರಿ ಮಾಡಿ ತೋರಿಸಿರ್ತೀನಿ. ನಾನು 6 ವಿಷಯಕ್ಕೂ ಎಂಟ್ರಿ ಮಾಡಿದಾಗ ಎಷ್ಟು ಆಗುತ್ತೆ ಅಂತ 2400 ಆಯಿತು. ಆಮೇಲೆ ಈಗಾಗಲೇ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಇದೆ, ಇಮೇಲ್ ID ಆಪ್ಷನಲ್ ಇದ್ದರೆ ಹಾಕಿ, ಅಡ್ರೆಸ್ ಹಾಕಿ. ಅಡ್ರೆಸ್ ಏನಿದೆ ಭಾಳ ಇಂಪಾರ್ಟೆಂಟ್ ಇದು. ಸೊ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಡ್ರೆಸ್ ಅಂದರೆ, ಈ ಒಂದು ಅಡ್ರೆಸ್ಗೆ ಏನಾಗುತ್ತೆ, ನಿಮ್ಮ ಒಂದು ಫೋಟೋ ಕಾಪಿಯನ್ನು ಕೂಡ ಕಳಿಸಲಾಗುತ್ತೆ ಹಾಗೂ ಲಾಗಿನಲ್ಲಿ ನಿಮಗೆ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಕೂಡ ನಿಮಗೆ ಕೇಳ್ತಾರೆ. ಸೊ ಅದಕ್ಕಾಗಿ ನೀವು ವ್ಯಾಲಿಡ್ ಆಗಿರುವಂತಹ ಒಂದು ಪೋಸ್ಟ್ ನಿಮಗೆ ಕಮ್ಯುನಿಕೇಟ್ ಆಗುವಂತಹ ಒಂದು ಅಡ್ರೆಸ್ಸನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ. ಇಲ್ಲಿ ನಾನು ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇನ್ನೊಂದಿದೆ, ತಾಲೂಕವನ್ನು ಎಂಟ್ರಿ ಮಾಡಿ. ತಾಲೂಕು ಕೂಡ ಎಂಟ್ರಿ ಮಾಡಬೇಕು. ಓಕೆ, ಇದರ ಮೇಲೆ ಪಿನ್ ಕೋಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡ್ತೀನಿ. ಆಮೇಲೆ ಜನ್ರೇಟ್ OTP ಅಂತ ಇದೆ. ಸೊ ಜನ್ರೇಟ್ OTP ಅಂದ ಕೂಡಲೇ ಈಗ ನಿಮ್ಮ ಒಂದು ಮೊಬೈಲ್ಗೆ ಮತ್ತೊಂದು OTP ಇಲ್ಲಿ ಬರುತ್ತೆ. OTPಯನ್ನು ಇಲ್ಲಿ ನೀವು ಎಂಟ್ರಿಯನ್ನು ಮಾಡಿ. ಸರಿ, ಈಗ OTP ಬಂದಿದೆ ಇಲ್ಲಿ. ಸೊ ಕೆಳಗಡೆ ವೆರಿಫೈ OTP ಅಂತ ಇದೆ. ಸೊ ವೆರಿಫೈ OTP ಅಂತ ಮಾಡಬೇಕು. ವೆರಿಫೈ ಆಗಿದೆ. ಇಲ್ಲಿ ಏನು ಬಂತು ಅಂದರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಅಪ್ಲಿಕೇಶನ್ ನಂಬರ್ ಬಂದಿದೆ ಇಲ್ಲಿ, ಆಮೇಲೆ GSC ನಂಬರ್ ಅಂತ ಬಂದಿದೆ, 2 ನಂಬರ್ ಬಂದಿದೆ. ಸೊ 2 ನಂಬರ್ನ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಮುಂದೆ ಪ್ರೊಸೀಡ್ ಅಂತ ಮಾಡಿ. ಸೊ ಪ್ರೊಸೀಡ್ ಅಂತ ಮಾಡಿದಾಗ ನಮಗೆ ಇಲ್ಲಿ ಅಪ್ಲೈ ಫಾರ್ SLC ಫೋಟೋ ಕಾಪಿ 2400 ಆಗಿತ್ತು. 10 ರೂಪೀಸು ಪ್ರೊಸೆಸಿಂಗ್ ಫೀಸ್ ಇದೆ. ಇಲ್ಲಿ ಅಮೌಂಟನ್ನು ನೀವು ಮಾಡಬೇಕಾದ್ರೆ 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಾರ್ಡ್ ಪೇಮೆಂಟ್ ಮಾಡ್ಬೋದು, ಎರಡನೇದು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಮೂರನೇದು UPI ಪೇಮೆಂಟ್ ಮಾಡ್ಬೋದು. ಸೊ UPI ಪೇಮೆಂಟ್ ಭಾಳ ಈಸಿ ಇದೆ. UPI ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಮೇಕ್ ಎ ಪೇಮೆಂಟ್ 2410 ಇದೆ. ಕೆಳಗಡೆ ಐ ಅಗ್ರಿ ಟು ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ. ಸೊ ಅಲ್ಲಿ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಮೇಕ್ ಎ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಆ ರೀತಿ ಮೇಕ್ ಎ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ, ನಿಮ್ಮ ಒಂದು UPI ಓಪನ್ ಆಗುತ್ತೆ. ಸೊ UPI ನೋಡಿ, UPIನಲ್ಲಿ ನಿಮಗೆ ಫೋನ್ಪೇ ಇದ್ದರೆ ಫೋನ್ಪೇ ಇದೆ, ಎಲ್ಲ ಗೂಗಲ್ ಪೇ ಇದೆ, ಎಲ್ಲ ಇದೆ. ಸೊ ಇದರಲ್ಲಿ ನಿಮಗೆ ಯಾವುದು ಬೇಕೋ ಆ UPIನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಮುಂದೆ ನಾವೇನು ಮಾಡಬೇಕು, ಪ್ರೊಸೆಸಿಂಗ್ ಪೇಮೆಂಟನ್ನು ಮಾಡಬೇಕು. ಸೊ ಈ ರೀತಿ ನಾವೇನು ಮಾಡ್ಬೋದು, ಈ ಒಂದು ಪೇಮೆಂಟನ್ನು ಪ್ರೊಸೆಸ್ ಮಾಡಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಈ ಮುಖಾಂತರ ನೀವು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಮುಂದಿನ ಹಂತದಲ್ಲಿ ಈ ಫೋಟೋ ಕಾಪಿಗಾಗಿ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಆ ವಿದ್ಯಾರ್ಥಿಗಳು ಮಾತ್ರ ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ ಅದು. ಸೊ ಈ ರೀತಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಯಾವ ರೀತಿ ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಇರುವಂಥ ಮತ್ತೆ ಒಂದು ವಿಡಿಯೋಗಳನ್ನು ಇಟ್ಕೊಂಡು ಬರ್ತವೆ. ಕರ್ನಾಟಕದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸಸ್ ಚಾನಲ್ನಲ್ಲಿ ನಾವು ಯೂಟ್ಯೂಬ್ ಲೈವ್ ಕ್ಲಾಸಸನ್ನು ಮತ್ತೆ ಮುಂದುವರಿಸ್ತೀವಿ. SSLC ಎಕ್ಸಾಮ್ 2 ಟೈಮ್ ಟೇಬಲ್ ಕೂಡ ಬಂದಿದೆ, ಎಕ್ಸಾಮ್ 3 ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನಿಮ್ಮ ರಿಸಲ್ಟ್ ಕ್ಲಿಯರ್ ಆಗುವ ನಿಟ್ಟಿನಲ್ಲಿ ನಮ್ಮ ಚಾನಲ್ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.